ಆಗಲಿ ಅದು ಸೋತೆ ಅಂತ ಒಪ್ಕೊಳ್ಳಿ, ಪರವಾಗಿಲ್ಲ. ಆಗುತ್ತೆ, ಕೊಡಿ ಅಣ್ಣ. ಕೊಡಿ, ಇನ್ನೊಂಚೂರು ಖಾರ ಹಾಕ್ಬಿಟ್ಟು ಕೊಡಿ. ಅಲ್ಲ, ತಿನ್ನಿ. ಅಯ್ಯ, ಅವ್ವ, ನನ್ನ ಕೈಲಿ ಆಗ್ತಿಲ್ಲ. ನಲವತ್ನಾಲ್ಕನೇ ಪೂರಿ ಅಂದ್ರೆ ನಾನೇ ಗೆದ್ದಿದ್ದು. ಹೌದು, ನೀವೇ ಗೆದ್ದಿದ್ದು. ಅಂದ್ರೆ ನೀವು ನನಗೆ ಕ್ಷಮಿಸಿದ್ದೀರ ತಾನೆ? ಸಾರಿ, ಅಕ್ಸೆಪ್ಟೆಡ್. ಹಾಗಿದ್ರೆ ಫ್ರೆಂಡ್ಸ್, ಕೊಡು ಪುಷ್ಪನೆ. ಇನ್ನೂ ದೊಡ್ಡ ಪಾರ್ಟಿ ಮಾಡೋಣ ಅಂತಾನೆ ಅನ್ಕೊಂಡೆ, ಅದ್ರ ಪುಷ್ಪನೆ ಪಾನಿಪುರಿ ಸಾಕು ಅಂತ ಅಂದ್ಲು. ರೀ, ನನ್ನ ಒಂದು ಸಣ್ಣ ಆಸೆನೂ ಈಡೇರಿಸದೆ ಬಿಡಲ್ಲ ಅಲ್ವಾ ನೀವು? ಮತ್ತೆ ನನ್ನ ಹೆಂಡತಿ ಅಂದ್ರೆ ಸುಮ್ಮನೆನಾ? ರಾಣಿ, ಮಹಾರಾಣಿ. ನಿನ್ ಮಾತು ಅಂದ್ರೆ ನನಗೆ ಅಪ್ಪಳೇ ಇದ್ದಂಗೆ. ಮತ್ತೆ ಕೊಡು ಆ ಪಾನಿನ ಮಧ್ಯೆ ಕಿಡ. ವಿಶ್ವ, ಹೆಂಡ್ತಿನ ಹೀಗೆ ತಲೆ ಮೇಲೆ ಇಟ್ಕೊಂಡೆ ನೋಡ್ಕೋಬೇಕು. ಬೀದಿಗೆ ತರದೇ ಇದ್ರೆ ಸಾಕು. ಏನೋದು ಗುಣುಕ್ತಾ ಇದೆಯಾ? ಏನಿಲ್ಲಮ್ಮ, ಅಕ್ಕಂಗೂ ಪಾನಿಪುರಿ ತಂದಿದ್ಯಾ ಅಂತ ಕೇಳಿದೆ. ತಂದಿದ್ದೀನಿ ಕಣೋ, 2 ಪ್ಲೇಟ್ ಎಕ್ಸ್ಟ್ರಾ ತಂದಿದ್ದೀನಿ. ಮಲ್ಲಿಯಲ್ಲಿ ಓ ಮಲ್ಲಿ, ಬಂದ್ಯಾ? ಬಾ ಕೂತ್ಕೋ, ಬಾ ಕೂತ್ಕೋ. ಅಣ್ಣ, ಪಾನಿಪುರಿನ? ಹ್ಞೂ ಬನ್ನಿ, ಪಾನಿಪುರಿ ತಂದಿದ್ದಾರೆ, ಬೇಗ ಕುತ್ಕೋ. ನೀನು ಬಂದಿಲ್ಲ ಅಂದ್ರೆ ದತ್ತುನೆಲ್ಲ ಖಾಲಿ ಮಾಡಿಬಿಡ್ತಾನೆ. ಅದ್ಗ ಅಣ್ಣ ಪ್ರೀತಿಯಿಂದ ತಂದಿರೋದನ್ನ ಬೇಡ ಅನ್ನೋ ಅಹಂಕಾರ ಬೇಡ, ಸುಮ್ಮನೆ ತಿನ್ನೆ. ಅವಿ, ಮಿಥಿಲಾ, ಒಂದೇ ಒಂದು ನಿಮಿಷ, ಫೈನಲ್ ಕರೆಕ್ಷನ್ ಮಾಡ್ತಾ ಇದ್ದೀನಿ, ಇದನ್ನು ಕಳಿಸ್ಬಿಡ್ತೀನಿ. ಅದು ಪರವಾಗಿಲ್ಲ ಅವಿ. ವಿರಾಜ್ ಎಲ್ಲಿ? ಅವನು ಆರಾಮಾಗಿದ್ದಾನೆ? ಅವನಿಗೇನಾಯ್ತು? ಆರಾಮಾಗಿದ್ದಾನಲ್ಲ. ಅದೇ, ಎಲ್ಲಿದ್ದಾನೆ? ಆಫೀಸಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ? ಅದೇನೋ ಕೆಲಸ ಅಂತ ಆಚೆ ಹೋಗಿದ್ದಾನೆ ಮಿಥಿಲಾ. ಆಫೀಸ್ ಟೈಮ್ ಅಲ್ಲ ಅದು, ನಮ್ಮ ವಿರಾಜ್ ಆಚೆ ಹೋಗೋದು. ಅದು ಪರವಾಗಿಲ್ಲ ಅವಿ, ಮಾರ್ನಿಂಗಿಂದ ಮಾತಾಡೋಕ್ಕೂ ಸಿಕ್ಕಿಲ್ಲ ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ವಿರಾಜ್ ಏನೋ ನಡೆಸ್ತಾ ಇರೋದಂತೂ ನಿಜ. ತಿಳ್ಕೊಳ್ಬೇಕು ಅಂದರೆ ಗೂಡ್ಸ್ ಗಾಡಿ ವಿಚಾರನ ಇನ್ನೂ ದೊಡ್ಡದು ಮಾಡಲೇಬೇಕು.